ಮುಂಚಿತನೂ ಅದೇ ಕೇಳ್ತಾ ಇದ್ದೀರಿ. ನಾನು ಮೊದಲ ಸಲಿನೂ ಹೇಳಿದೆ ನಿಮಗೆ, ಪಕ್ಷಕ್ಕೆ ನಿಲ್ತೀನಿ, ನಾನು ಎಲೆಕ್ಷನ್ ನಿಲ್ತೀನಿ ಅಂತ ಇವತ್ತು ಹೇಳ್ತಾ ಇದ್ದೀನಿ. ಎಲೆಕ್ಷನ್ ನಿಂತ್ಕೊಂಡು ಮೊನ್ನೆ ಸತಿ ಎಲೆಕ್ಷನಲ್ಲಿ ನಿಂತು JDS ಮತ್ತು BJP ಇಬ್ಬರ ಕಿತ್ತಾಟದ ನಡುವೆ ಮೂರನೇ ವ್ಯಕ್ತಿಗೆ ಲಾಭ ಆಯಿತು ಅನ್ನೋ ಊಹಾಪೋಹಗಳು ಕೇಳಿ ಬರ್ತಾ ಇದೆ. ನೀವು ಕೆಲಸ ಮಾಡ್ತಾ ಇದ್ದೀರಿ, ಮೂರನೇ ವ್ಯಕ್ತಿಗಾಗುತ್ತೋ ನಾಲ್ಕನೇ ವ್ಯಕ್ತಿಗಾಗುತ್ತೋ ಗೊತ್ತಿಲ್ಲ. ಎಲೆಕ್ಷನ್ ಫೇಸ್ ಮಾಡಬೇಕು, ನಿಂತ್ಕೊಂಡಿದ್ದೀರಿ, NDA ಪಕ್ಷದಲ್ಲಿದ್ದೀರಿ, ಇವತ್ತು ಎಲ್ಲರೂ ಇದ್ದಾರೆ, ಹೈಕಮಾಂಡ್ಗೆ ಬದ್ಧವಾಗಿರ್ತೀರಿ, ಬಟ್ ನಿಂತ್ಕೊಳ್ಳೋದು ಗ್ಯಾರಂಟಿ. ಇವಾಗ BJP ಕೊಡ್ಬೋದು, ಅದೇನು ತೊಂದರೆ ಇಲ್ಲ. MP ಕೊಟ್ಟಿಲ್ಲ. ನಿಮ್ಗೆ ಕೊಡೋದ್ರಿಂದ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂತ ಹೇಳ್ತಾರೆ. ಏನಾಗಲ್ಲ, ಹೊಸ ಮುಖ ನೋಡಬೇಕು ಅಂತಿದ್ದಾರೆ. ಇವತ್ತು ಜನಕ್ಕೆ ಸೇವೆ ಮಾಡೋರು ಬೇಕು. ನಾನು ಡೆವಲಪ್ಮೆಂಟ್ ಮಾಡಿದ್ದೀನಿ ಅಂತ ಡೆವಲಪ್ಮೆಂಟಲ್ಲಿ ಇವತ್ತು ಸ್ವಂತ ಪ್ಯಾಕೇಜ್ಗಳು ಮಾಡಿ ಹಾಕ್ಕೊಂಡು ಸ್ವಂತ ದುಡ್ಡು ಮಾಡ್ತಾ ಇರೋರು ಕೊಟ್ಟರೆ ನಾನು ಅಭಿವೃದ್ಧಿ ಅಂತ ಹೇಳ್ತಾರೆ. ಅಭಿವೃದ್ಧಿ ಏನಕ್ಕೆ ಮಾಡ್ತಾ ಇರೋದು? ಏನಕ್ಕೆ ಪ್ಯಾಕೇಜ್ ಮಾಡ್ತಾ ಇರೋದು? 50 ಲಕ್ಷ 60 ಲಕ್ಷ ಯಾರನ್ನ ಚಿಂತಾಮಣಿ ದುಡ್ಡೋರಿಗೆ ಕೆಲಸ ಕೊಟ್ಟವ್ರ, ಕಾರ್ಯಕರ್ತರಿಗೆ ಕೆಲಸ ಕೊಟ್ಟವ್ರ? ಯಾರಿಗೋಸ್ಕರ ಇದು ಮಾಡ್ತಾ ಇರೋದು? ಡೆವಲಪ್ಮೆಂಟು ಯಾರಿಗೋಸ್ಕರ? ಒಳ್ಳೆ 15 ವರ್ಷದ್ದು 20 ವರ್ಷದ್ದು ಬಿಲ್ಡಿಂಗ್ಲೆಲ್ಲ ಹೊಡೆದಾಗ್ತಾ ಇರೋದು. ನಾನು ಚೆನ್ನಾಗಿರೋದಕ್ಕೋಸ್ಕರ, ನಾನು ಬದುಕಬೇಕು, ಕಾಂಟ್ರಾಕ್ಟರ್ ನಂದು ನಾನು ಬದುಕಬೇಕು ಅನ್ನೋದಕ್ಕೋಸ್ಕರ. ಇದೇನು ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕುಡಿತದ ನೋಡ್ತಾ ಇರ್ತಾರ? ಎಲ್ಲ ಅರ್ಥ ಆಗ್ತಾ ಇದೆ ಎಲ್ರಿಗೂ. ಕಾರ್ಯಕರ್ತರು ನೀನು ಗೆಲ್ಲಿಸ್ದವನ್ಗ, ನಿನಗೆ ಮಾಡಿದವನ್ಗ, ನಿನ್ನ ಹಿಂದೆ ಓಡಾಡಿದವ್ರಿಗೆ ಕಾಂಟ್ರಾಕ್ಟ್ ಕೆಲಸ ಕೊಡಬೇಕು. ಪ್ಯಾಕೇಜ್ ಮಾಡಿ ನೀನೇ ತಗೊಂಬಿಟ್ರೆ ಕಾಂಟ್ರಾಕ್ಟ್ ಮಾಡ್ತಾವ್ರೆ. ಏನಕ್ಕೆ ಮಾಡ್ತಾವ್ರೆ? ಯಾರಿನಿಂದ ಬರ್ತಾ ಇದೆ ಕಾಂಟ್ರಾಕ್ಟು? ಅಭಿವೃದ್ಧಿ ಮಾಡ್ತಾವ್ರೆ, ಅವರು ಅಭಿವೃದ್ಧಿ ಆಗ್ತಾವ್ರೆ, ಅಭಿವೃದ್ಧಿನೂ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇನಿಲ್ಲ. ಹಳ್ಳಿಗಳಲ್ಲಿ ನೋಡ್ರಿ, ಸಣ್ಣ ರಸ್ತೆಗಳು ಬಿಟ್ಟೋಗಿರೋರು ನೋಡ್ರಿ, ಎಲ್ಲ ಅಭಿವೃದ್ಧಿ ಮಾಡೋದು ಯಾರು? ಎಲ್ಲರೂ ಸೇರಿ, ಸಣ್ಣ ಕಾಂಟ್ರಾಕ್ಟ್ಗಳು ಸೇರಿ, ಪಂಚಾಯತಿ ಕಾಂಟ್ರಾಕ್ಟ್ ಇರ್ತಾರೆ, ಜಿಲ್ಲಾ ಮಾಡೋರು ಇರ್ತಾರೆ, ತಾಲೂಕಾಗಿರ್ತಾರೆ, ಅವ್ರಿಗೆ ಕೆಲಸ ಕೊಡು. ಅವ್ರಿಗೆ ಅಭಿವೃದ್ಧಿ ಮಾಡೋದಕ್ಕೆ ದೊಡ್ಡ ಕಾಂಟ್ರಾಕ್ಟ್ ತೊಗೊಂಬಂದು ನೀನು ಅಭಿವೃದ್ಧಿ ಮಾಡಿ, ನೀನು ಒಬ್ಬನ ಅಭಿವೃದ್ಧಿ ಆಗಕ್ಕಲ್ಲಪ್ಪ. ಇದು ಎಲ್ಲರೂ ಸೇರಿ ಗೆಲ್ಸಿರ್ತಾರೆ.